ಹಾಯ್ ಫ್ರೆಂಡ್ಸ್, ಭಾರತದ ಸಿಎಂಗಳ ಜಾತಿ ಯಾವುದು? ಯಾವ ರಾಜ್ಯದಲ್ಲಿ ಯಾವ ಜಾತಿಯವರು ಸಿಎಂ ಆಗಿದ್ದಾರೆ? ಒಬಿಸಿ ಸಿಎಂಗಳು ಎಷ್ಟಿದ್ದಾರೆ? ಬ್ರಾಹ್ಮಣ ದಲಿತ ಸಿಎಂಗಳು ಎಷ್ಟಿದ್ದಾರೆ? ಕ್ರಿಶ್ಚಿಯನ್ ಸಿಎಂಗಳು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಇವರು ಒಬಿಸಿ ಅಡಿಯಲ್ಲಿ ಬರೋ ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಕಾಂಗ್ರೆಸ್ ನಾಯಕರಾಗಿದ್ದಾರೆ. ಆಂಧ್ರ ಪ್ರದೇಶ ಸಿಎಂ ಜಗನ್ ಮೋಹನ್ ರೆಡ್ಡಿ. ಇವರು ಕ್ರಿಶ್ಚಿಯನ್ ರೆಡ್ಡಿ ಸಮುದಾಯದವರಾಗಿದ್ದಾರೆ. ವೈಎಸ್ಆರ್ ಕಾಂಗ್ರೆಸ್ ಅಂದ್ರೆ ಯುವಜನ ಶ್ರಮಿಕ ರೈತು ಕಾಂಗ್ರೆಸ್ ಇವರ ಪಕ್ಷ. ತಮಿಳುನಾಡಿನಲ್ಲಿ ಎಂಕೆ ಸ್ಟಾಲಿನ್ ಸಿಎಂ ಆಗಿದ್ದಾರೆ. ಇವರು ಒಬಿಸಿ ಅಡಿಯಲ್ಲಿ ಬರುವ ಇಸೈ ವೆಲ್ಲಲರ್ ಸಮುದಾಯಕ್ಕೆ ಸೇರಿದ್ದಾರೆ. ಡಿಎಂಕೆ ಅಂದ್ರೆ ದ್ರಾವಿಡ ಮುನೇತ್ರ ಕಲಗಂ ಇವರ ಪಕ್ಷ. ಗೋವಾ, ಇಲ್ಲಿ ಪ್ರಮೋದ್ ಸಾವಂತ್ ಸಿಎಂ ಆಗಿದ್ದಾರೆ. ಇವರು ಕ್ಷತ್ರಿಯ ಮರಾಠ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಇವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅಧಿಕಾರದಲ್ಲಿದ್ದಾರೆ. ಇವರು ಒಬಿಸಿ ಅಡಿಯಲ್ಲಿ ಬರೋ ಯಜವಾ ಸಮುದಾಯಕ್ಕೆ ಸೇರಿದ್ದಾರೆ. ಸಿಪಿಐಎಂ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಇವರ ಪಕ್ಷ. ಮಹಾರಾಷ್ಟ್ರ, ಇಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ಸಿಎಂ ಆಗಿದ್ದಾರೆ. ಮರಾಠಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಒಡಿಶಾದಲ್ಲಿ ಬಿಜು ಜನತಾದಳ ಪಕ್ಷದ ನವೀನ್ ಪಟ್ನಾಯಕ್ ಅಧಿಕಾರದಲ್ಲಿದ್ದಾರೆ. ಇವರು ಕಾರನ್ ಸಮುದಾಯಕ್ಕೆ ಸೇರಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜೆಡಿಯು ನಾಯಕ. ಇವರು ಒಬಿಸಿ ಅಡಿ ಬರೋ ಕುರ್ಮಿ ಸಮುದಾಯಕ್ಕೆ ಸೇರಿದ್ದಾರೆ. ಈ ಸಲ ಛತ್ತೀಸ್ಗಢ ಗೆದ್ದಿರೋ ಬಿಜೆಪಿ ವಿಷ್ಣು ದಿಯು ಸಾಯ್ರನ್ನು ಸಿಎಂ ಮಾಡಿದೆ. ಇವರು ಕನ್ವಾರ್ ಬುಡಕಟ್ಟು ಸಮುದಾಯಕ್ಕೆ ಸೇರಿದ್ದು. ಇದು ಎಸ್ಟಿ ಅಡಿಯಲ್ಲಿ ಬರುತ್ತೆ. ಗುಜರಾತ್ನಲ್ಲಿ ಬಿಜೆಪಿಯ ಭೂಪೇಂದ್ರ ಭಾಯ್ ಪಟೇಲ್ ಸಿಎಂ ಆಗಿದ್ದಾರೆ. ಇವರು ಪಾಟೀದಾರ್ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಇಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕ ಹೇಮಂತ್ ಸೊರೆನ್ ಸಿಎಂ ಆಗಿದ್ದಾರೆ. ಇವರು ಎಸ್ಟಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಉತ್ತರ ಪ್ರದೇಶ, ಹಿಂದೂ ಫೈರ್ ಬ್ರಾಂಡ್ ಬಿಜೆಪಿಯ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಆಗಿದ್ದಾರೆ. ಇವರು ಠಾಕೂರ್ ಸಮುದಾಯಕ್ಕೆ ಸೇರಿದ್ದಾರೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ನಾಯಕ ಪುಷ್ಕರ್ ಸಿಂಗ್ ಧಾಮಿ ಸಿಎಂ ಆಗಿದ್ದಾರೆ. ಇವರು ಠಾಕೂರ್ ಸಮುದಾಯಕ್ಕೆ ಸೇರಿದ್ದಾರೆ. ಮಧ್ಯಪ್ರದೇಶ ಗೆದ್ದ ಬಿಜೆಪಿ ಮೋಹನ್ ಯಾದವ್ರನ್ನು ಸಿಎಂ ಮಾಡಿದೆ. ಇವರು ಯಾದವ ಸಮುದಾಯಕ್ಕೆ ಸೇರಿದ್ದಾರೆ. ತೆಲಂಗಾಣ, ಇಲ್ಲಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಸಿಎಂ ಆಗಿದ್ದಾರೆ. ಇವರು ರೆಡ್ಡಿ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ರಾಜಸ್ಥಾನದಲ್ಲಿ ಬಿಜೆಪಿ ಈ ಸಲ ಹೊಸ ಪ್ರಯೋಗ ಮಾಡಿದೆ. ಮೊದಲ ಬಾರಿಗೆ ಗೆದ್ದ ಭಜನ್ ಲಾಲ್ ಶರ್ಮಾರನ್ನು ಸಿಎಂ ಮಾಡಿದೆ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ. ಪಾಕಿಸ್ತಾನಕ್ಕೆ ಅಂಟಿಕೊಂಡಿರೋ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಭಗವಂತ್ ಮನ್ ಸಿಎಂ ಆಗಿದ್ದಾರೆ. ಇವರು ಸಿಖ್ ಸಮುದಾಯಕ್ಕೆ ಸೇರಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿಯ ಮನೋಹರ್ ಲಾಲ್ ಖಟ್ಟರ್ ಸರ್ಕಾರ ಇದೆ. ಇವರು ಖತ್ರಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಿಮಾಚಲ ಪ್ರದೇಶ, ಇಲ್ಲಿ ಕಾಂಗ್ರೆಸ್ನ ಸುಖ್ವಿಂದರ್ ಸಿಂಗ್ ಸುಕು ಸಿಎಂ ಆಗಿದ್ದಾರೆ. ಇವರು ರಜಪೂತ ಅಂದ್ರೆ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದ್ದಾರೆ. ಪಶ್ಚಿಮ ಬಂಗಾಳ, ಇಲ್ಲಿ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಸಿಎಂ ಆಗಿದ್ದಾರೆ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ. ಅರುಣಾಚಲ ಪ್ರದೇಶ, ಇಲ್ಲಿ ಬಿಜೆಪಿ ನಾಯಕ ಪೇಮಾ ಖಂಡು ಸಿಎಂ ಆಗಿದ್ದಾರೆ. ಇವರು ಮೊನ್ಪಾ ಬುಡಕಟ್ಟು ಸಮುದಾಯಕ್ಕೆ ಸೇರಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿಯ ಹಿಮಾಂತ ಬಿಸ್ವಾ ಸರ್ಮಾ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮಣಿಪುರ, ಬಿಜೆಪಿ ನಾಯಕ ಎನ್ ಬಿರೇನ್ ಸಿಂಗ್ ಮಣಿಪುರ ಸಿಎಂ ಆಗಿದ್ದಾರೆ. ಇವರು ಒಬಿಸಿ ಅಡಿಯಲ್ಲಿ ಬರೋ ಮಿಥೇಯಿ ಸಮುದಾಯಕ್ಕೆ ಸೇರಿದ್ದಾರೆ. ಮೇಘಾಲಯದಲ್ಲಿ ಎನ್ಪಿಪಿ ಅಂದ್ರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯ ಕಾರ್ನಾಡ್ ಸಂಗ್ಮಾ ಸಿಎಂ ಆಗಿದ್ದಾರೆ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ನಾಯಕ. ಮಿಜೋರಾಂನಲ್ಲಿ ಝೋರಂ ಪೀಪಲ್ಸ್ ಮೂವ್ಮೆಂಟ್ ನ ಲಾಲ್ದು ಹೋಮಾ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ನಾಗಾಲ್ಯಾಂಡ್, ಇಲ್ಲಿ ನ್ಯಾಷನಲಿಸ್ಟ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಕ್ಷದ ನೆಫಿಯೋ ಸಿಎಂ ಗಾದಿಯಲ್ಲಿದ್ದಾರೆ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ದಾರೆ. ಇಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷದ ಪ್ರೇಮ್ ಸಿಂಗ್ ತಮಂಗ್ ಸಿಎಂ ಸ್ಥಾನದಲ್ಲಿದ್ದಾರೆ. ಇವರು ಗೋರ್ಖಾ ಸಮುದಾಯಕ್ಕೆ ಸೇರಿದ ನಾಯಕ. ತ್ರಿಪುರಾದಲ್ಲಿ ಬಿಜೆಪಿಯ ಮಣಿಕ್ ಸಾಹಾ ಸಿಎಂ ಆಗಿದ್ದಾರೆ.
ಇವರು ಹಿಂದೂ ಧರ್ಮಕ್ಕೆ ಸೇರಿದ್ದು ಎಲ್ಲೂ ಜಾತಿಯ ಬಗ್ಗೆ ಉಲ್ಲೇಖ ಇಲ್ಲ. ದೆಹಲಿ ದೇಶದ ರಾಜಧಾನಿ, ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಎಂ ಆಗಿದ್ದಾರೆ. ಇವರು ಆಮ್ ಆದ್ಮಿ ಪಕ್ಷದ ನಾಯಕ, ಜೊತೆಗೆ ವೈಶ್ಯ ಬನಿಯಾ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಸಿಎಂ ಆಗಿದ್ದಾರೆ. ಇವರು ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ನ ನಾಯಕ, ಜೊತೆಗೆ ವನ್ನಿಯರ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಜಮ್ಮು ಕಾಶ್ಮೀರವನ್ನು 2019 ಆಗಸ್ಟ್ 5ರಂದು 2 ಭಾಗ ಮಾಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಇಲ್ಲಿ ಮುಂದಿನ ವರ್ಷ ಸೆಪ್ಟೆಂಬರ್ ಒಳಗೆ ಎಲೆಕ್ಷನ್ ನಡೆಸುವಂತೆ ಸುಪ್ರೀಂ ಕೋರ್ಟ್ ಕೂಡ ಆದೇಶಿಸಿದೆ. ಸದ್ಯ ಇಲ್ಲಿ ರಾಷ್ಟ್ರಪತಿ ಆಡಳಿತ ಇದೆ. 8 ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ 2ರಲ್ಲಿ ಮಾತ್ರವೇ ವಿಧಾನಸಭೆ ಇದ್ದು ಸಿಎಂಗಳಿದ್ದಾರೆ. ಫ್ರೆಂಡ್ಸ್, ಇದು ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿಎಂಗಳು ಅವರ ಜಾತಿಯ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.